ನಮಸ್ಕಾರ ವಿದ್ಯಾರ್ಥಿಗಳೇ. NMMSನ ಪುನರಾವರ್ತನೆಯ 25ನೇ ಸಂಚಿಕೆಗೆ ನಿಮಗೆಲ್ಲ ಸ್ವಾಗತ. ಮೊದಲನೇ ಲೆಕ್ಕ ಮಾಡೋಣ. ಇಲ್ಲಿ ಒಂದು ಸಮೀಕರಣವನ್ನು ಕೊಡಲಾಗಿದೆ. ಅದರ ಚಿಹ್ನೆಗಳು ತಪ್ಪಾದ ಜಾಗದಲ್ಲಿ ಇವೆ. ಅವುಗಳನ್ನು ನಾವು ಸರಿಯಾದ ಕ್ರಮದಲ್ಲಿ ಜೋಡಿಸಬೇಕು. ಓಕೆ, ಸೊ ಇವಾಗ ಮೊದಲನೇ ಲೆಕ್ಕ ನೋಡೋಣ. 5/16 ಸಮ 2x40 ಅಂತ ಕೊಟ್ಟಿದ್ದಾರೆ. ಈಗ ಈ ಸಮೀಕರಣವನ್ನು ನೋಡಿದ್ರೇನೆ ನಮ್ಗೆ ಗೊತ್ತಾಗತ್ತೆ ಇದು ತಪ್ಪಾಗಿದೆ ಅಲ್ವಾ. ಸೊ ಆ ಚಿಹ್ನೆಗಳ ಜಾಗವನ್ನು ನಾವು ಬದಲಿಸಿದ್ರೆ ನಮ್ಗೆ ಸರಿಯಾದ ಸಮೀಕರಣ ದೊರೆಯುತ್ತೆ. ಸೊ ಚಿಹ್ನೆಗಳು ಯಾವುದು ಕ್ರಮವಾಗಿರ್ಬೇಕು ಅನ್ನೋದನ್ನೀಗ ನಾವು ಕಂಡುಹಿಡಿಬೇಕು. ಸೊ ಮೊದಲು ಈ 4 ಸಂಖ್ಯೆಗಳನ್ನು ಬರೆದುಕೊಳ್ಳೋಣ. ಬಳಿಕ ಇಲ್ಲಿ ಕೊಟ್ಟಿರುವ ಆಯ್ಕೆಗಳಲ್ಲಿ ಒಂದೊಂದಾಗಿ ಆಯ್ಕೆಯ ಚಿಹ್ನೆಗಳನ್ನು ಹಾಕಿ ಅದು ಸಮೀಕರಣ ಸರಿಯಾದ ಸಮೀಕರಣವಾಗುತ್ತಾ ಅನ್ನೋದನ್ನು ಚೆಕ್ ಮಾಡೋಣ. ಸೊ ಮೊದಲನೇ ಆಯ್ಕೆ ನೋಡೋಣ. ಮೊದಲನೇ ಆಯ್ಕೆಯಲ್ಲಿ ಏನಿದೆ? ಇಲ್ಲಿ ಮೊದಲು ಸಮ ಚಿಹ್ನೆ, ಆಮೇಲೆ ಗುಣಾಕಾರ ಚಿಹ್ನೆ, ಆಮೇಲೆ ಭಾಗಾಕಾರ ಚಿಹ್ನೆ. ಈಗ ಇದನ್ನು ನೋಡಿದ್ರೆ ನಮ್ಗೆ ಗೊತ್ತಾಗತ್ತೆ 2/40 ಮಾಡಿ 16ರಿಂದ ಗುಣಿಸಿದ್ರೆ 5 ಸಿಗುತ್ತಾ? ಇಲ್ಲ. ಆದ ಕಾರಣ ಈ ಆಯ್ಕೆ ತಪ್ಪು ಅಲ್ವಾ. ಸೊ ಹಾಗಾಗಿ ಮೊದಲನೇ ಆಯ್ಕೆ ತಪ್ಪು. ಎರಡನೇ ಆಯ್ಕೆಯನ್ನು ನೋಡೋಣ. ಏನಿದೆ? ಗುಣಾಕಾರ ಚಿಹ್ನೆ, ಸಮ ಚಿಹ್ನೆ, ಭಾಗಾಕಾರ ಚಿಹ್ನೆ. ಈಗ 16 80 ಇದು 2/40ಕ್ಕೆ ಸಮನ ಅಲ್ಲ. ಆದ ಕಾರಣ ಎರಡನೇ ಆಯ್ಕೆ ಸಹ ತಪ್ಪು. ಓಕೆ, ಈಗ ಏನ್ ಮಾಡೋಣ? ಮೂರನೇ ಆಯ್ಕೆಯನ್ನು ಹಾಕಿ ನೋಡೋಣ. ಮೂರನೇ ಆಯ್ಕೆ ಏನಿದೆ? ಭಾಗಾಕಾರ, ಆಮೇಲೆ ಗುಣಾಕಾರ, ಆಮೇಲೆ ಸಮ ಚಿಹ್ನೆ. 5ಅನ್ನು 16ರಿಂದ ಭಾಗಿಸಿ 2ರಿಂದ ಗುಣಿಸಿದ್ರೆ 40 ಸಿಗುತ್ತಾ? ಇಲ್ಲ. ಆದ ಕಾರಣ ಮೂರನೇ ಆಯ್ಕೆ ಸಹ ತಪ್ಪು. ಈಗ ನಾಲ್ಕನೇ ಆಯ್ಕೆ ನೋಡೋಣ. ಮೊದಲು ಗುಣಾಕಾರ ಚಿಹ್ನೆ, ಆಮೇಲೆ ಭಾಗಾಕಾರ, ಆಮೇಲೆ ಸಮ ಚಿಹ್ನೆ. ಈಗ ಏನ್ ಮಾಡ್ಬೇಕು ನಾವು? ಮೊದಲು ಭಾಗಾಕಾರ. 16ರನ್ನು 2ರಿಂದ ಭಾಗಿಸಿದ್ರೆ 8 ಸಿಗುತ್ತೆ. 8ಅನ್ನು 5ರಿಂದ ಗುಣಿಸಿದ್ರೆ ಏನ್ ಸಿಗುತ್ತೆ? 40 ಸಿಗುತ್ತೆ. ಸೊ ಇದು ಸಮೀಕರಣ ಸರಿಯಾಗಿದೆ ಅಲ್ವಾ. ಆದ ಕಾರಣ ಯಾವುದು ಸರಿಯಾದ ಆಯ್ಕೆ? ಆಪ್ಷನ್ ಡಿ ಸರಿಯಾದ ಆಯ್ಕೆ. ಅರ್ಥ ಆಯ್ತಲ್ವಾ? ಸರಿ, ಈಗ ಎರಡನೇ ಲೆಕ್ಕ ಮಾಡೋಣ. ಇಲ್ಲಿ ಎರಡನೇ ಲೆಕ್ಕದಲ್ಲಿ ಮೊದಲನೇ ಸಂಖ್ಯೆ 17, ಎರಡನೇ ಸಂಖ್ಯೆ 7, ಆಮೇಲೆ 2, ಆಮೇಲೆ 3 ಇದೆ. ಇಲ್ಲಿ ಮೊದಲನೇ ಆಯ್ಕೆಯಲ್ಲಿ ಏನಿದೆ? ಪ್ಲಸ್, ಗುಣಾಕಾರ, ಆಮೇಲೆ ಸಮ ಅಂತ ಇದೆ. ಇದನ್ನು ನೋಡಿದಾಗಲೇ ಗೊತ್ತಾಗತ್ತೆ 7 2 14. 14ಕ್ಕೆ 17ಅನ್ನು ಕೂಡಿಸಿದ್ರೆ 3 ಬರುತ್ತಾ? ಇಲ್ಲ. ಆದ ಕಾರಣ ಮೊದಲನೇ ಆಯ್ಕೆ ತಪ್ಪು ಅಲ್ವಾ. ಹಾಗಿದ್ರೆ ಎರಡನೇ ಆಯ್ಕೆಯನ್ನು ಚೆಕ್ ಮಾಡೋಣ. ಎರಡನೇ ಆಯ್ಕೆಯಲ್ಲಿ ಏನಿದೆ? ಸಮ ಚಿಹ್ನೆ, ಕೂಡಿಸು ಚಿಹ್ನೆ, ಗುಣಾಕಾರ ಚಿಹ್ನೆ. ಸೊ 2 3 6, 6 + 7 17 ಆಗುತ್ತಾ? ಇಲ್ಲ. ಆದ ಕಾರಣ ಎರಡನೇ ಆಯ್ಕೆ ಸಹ ತಪ್ಪು. ಈಗ ಮೂರನೇ ಆಯ್ಕೆಯಲ್ಲಿನ ಚಿಹ್ನೆಗಳನ್ನು ಹಾಕೋಣ. ಏನಿದೆ? ಸಮ, ಗುಣಾಕಾರ, ಆಮೇಲೆ ಪ್ಲಸ್ ಚಿಹ್ನೆ ಅಲ್ವಾ. ಹಾಗಿದ್ರೆ ಇಲ್ಲಿ 7 2 14 ಮೊದಲು ಮಾಡಬೇಕು, ಪ್ಲಸ್ 3 ಮಾಡಬೇಕು. ಏನ್ ಸಿಗುತ್ತೆ? 17 ಸಿಗುತ್ತೆ. ಸೊ ಇದು ಸಮೀಕರಣ ಸರಿಯಾಗಿದೆ. ಹಾಗಿದ್ರೆ ಮೂರನೇ ಆಯ್ಕೆಯಲ್ಲಿ ಇರುವಂತಹ ಚಿಹ್ನೆಗಳನ್ನು ಕ್ರಮವಾಗಿ ಹಾಕಿದ್ರೆ ಈ ಸಮೀಕರಣ ಸರಿಯಾಗುತ್ತೆ. ಸೊ ಆಯ್ಕೆ ಸಿ ಸರಿಯಾದ ಉತ್ತರ. ಅರ್ಥ ಆಯ್ತಲ್ವಾ? ಸರಿ, ಮುಂದಿನ ಲೆಕ್ಕಗಳನ್ನು ಮಾಡೋಣ. ಇಲ್ಲಿ ಮೂರನೇ ಲೆಕ್ಕವನ್ನು ಗಮನಿಸಿ. 13/15 ಸಮ 5 - 10 ಅಂತ ಕೊಟ್ಟಿದ್ದಾರೆ. ನೋಡುವಾಗ್ಲೇ ಗೊತ್ತಾಗತ್ತೆ ಈ ಸಮೀಕರಣ ತಪ್ಪಾಗಿದೆ. ಈಗ ಏನ್ ಮಾಡ್ಬೇಕು? ಈ ಸಂಖ್ಯೆಗಳನ್ನು ಒಮ್ಮೆ ಬರೆದುಕೊಳ್ಳೋಣ. 13, 15, 5 ಮತ್ತೆ 10. ಈಗ ಮೊದಲನೇ ಆಯ್ಕೆಯನ್ನು ಪ್ರಯತ್ನಿಸೋಣ. ಮೈನಸ್, ಭಾಗಿಸು, ಸಮ. ಈಗ 15ಅನ್ನು 5ರಿಂದ ಭಾಗಿಸಿದ್ರೆ 3 ಸಿಗುತ್ತೆ. ಸೊ 13ರಿಂದ 3ಅನ್ನು ಕಳೆದ್ರೆ ನಮ್ಗೆ ಏನ್ ಬರುತ್ತೆ? 10 ಬರುತ್ತೆ. ಹಾಗಿದ್ರೆ ಇದು ಸರಿಯಾಗಿದೆ ಅಲ್ವಾ. ಸೊ ಮೊದಲನೇ ಆಯ್ಕೆನೇ ಸರಿಯಾದ ಉತ್ತರ. ಸೊ ಆಪ್ಷನ್ ಎ ಸರಿಯಾದ ಉತ್ತರ ಅಲ್ವಾ. ಈಗ ನಾಲ್ಕನೇ ಲೆಕ್ಕ ಮಾಡೋಣ. ನಾಲ್ಕನೇ ಲೆಕ್ಕದಲ್ಲಿ 7 - 8 × 11 ಸಮ 45 ಅಂತ ಕೊಟ್ಟಿದ್ದಾರೆ. ಮೊದಲು ಆ ಸಂಖ್ಯೆಗಳನ್ನು ಬರ್ಕೊಳ್ಳೋಣ. 7 8 11 45 ಅಲ್ವಾ. ಆಯ್ಕೆ ಎ ಯ ಚಿಹ್ನೆಗಳನ್ನು ಹಾಕೋಣ. ಮೊದಲು ಸಮ ಇದೆ, ಆಮೇಲೆ ಮೈನಸ್ ಇದೆ, ಆಮೇಲೆ ಗುಣಕಾರ ಚಿಹ್ನೆ ಇದೆ.
ನೋಡುವಾಗ್ಲೇ ಗೊತ್ತಾಗುತ್ತೆ ಈ ಚಿಹ್ನೆಗಳು ಈ ಸಮೀಕರಣಕ್ಕೆ ಸರಿ ಹೊಂದಲ್ಲ ಅಲ್ವಾ. ಆದ ಕಾರಣ ಆಯ್ಕೆ ಎ ಅಲ್ಲ. ಓಕೆ, ನೆಕ್ಸ್ಟ್ ಆಯ್ಕೆ ಬಿ ನೋಡೋಣ. ಗುಣಾಕಾರ ಸಮ ಮೈನಸ್. ಸೊ 7×8 56, ಅದು 11 - 45ಕ್ಕೆ ಸಮನ ಅಲ್ಲ. ಆದ ಕಾರಣ ಆಯ್ಕೆ ಬಿ ಸಹ ತಪ್ಪು. ನೆಕ್ಸ್ಟ್ ಆಯ್ಕೆ ಸಿ ಅನ್ನು ನೋಡೋಣ. ಸಿ ಯಲ್ಲಿರುವ ಚಿಹ್ನೆಗಳು ಮೊದಲು ಗುಣಾಕಾರ, ಆಮೇಲೆ ಮೈನಸ್, ಆಮೇಲೆ ಸಮ ಚಿಹ್ನೆ ಇದೆ. ಸೊ 7×8 56 -11 ಅಂದ್ರೆ ಎಷ್ಟು? 45. ಕರೆಕ್ಟ್. ಹಾಗಿದ್ರೆ ಆಪ್ಷನ್ ಸಿ ಯಲ್ಲಿ ಕೊಟ್ಟಿರುವಂತಹ ಚಿಹ್ನೆಗಳು ಸರಿ ಹೊಂದುತ್ತವೆ. ಸೊ ಹಾಗಿದ್ರೆ ಸರಿಯಾದ ಉತ್ತರ ಆಪ್ಷನ್ ಸಿ. ಅರ್ಥ ಆಯ್ತಲ್ವಾ? ಸರಿ, ಮುಂದಿನ ಲೆಕ್ಕ ಮಾಡೋಣ. ಇಲ್ಲಿ ಬಿಟ್ಟು ಹೋಗಿರುವ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಕೊಟ್ಟಿರುವಂತಹ ಒಂದು ಆಯತದಲ್ಲಿ 9 ಸಂಖ್ಯೆಗಳಿವೆ. 8 ಸಂಖ್ಯೆಗಳು ಗೊತ್ತಿದೆ. 9ನೇ ಸಂಖ್ಯೆ ಯಾವುದು ಅಂತ ನಾವು ಕಂಡುಹಿಡಿಬೇಕು. ಸೊ ಈ ಸಂಖ್ಯೆಗಳಿಗೆ ಒಂದಕ್ಕೊಂದು ಸಂಬಂಧ ಇರುತ್ತೆ, ಇದೆಲ್ಲ ನಿಮಗೆ ಗೊತ್ತು. ಸೊ ಇದರಲ್ಲಿ ಯಾವ ತರ ಸಂಬಂಧ ಇದೆ ಅಂತ ನೋಡಿಕೊಂಡು ನಾವು ಆ ಸಂಖ್ಯೆಯನ್ನು ಕಂಡುಹಿಡಿಬೇಕು. ಸೊ ಈಗ ಮೊದಲನೆಯ ಅಡ್ಡ ಸಾಲನ್ನು ಗಮನಿಸೋಣ. ಏನಿದೆ? 6, 11, 25. ಈಗ ಇದನ್ನು ಹೇಗ್ ಮಾಡಬಹುದು? 6 ಮತ್ತೆ 11 ಬಳಸಿ ಉತ್ತರ ನಮ್ಗೆ 25 ಅಂತ ಬರಬೇಕು. ಸೊ ಹೇಗ್ ಮಾಡೋದು? ಈಗ 6ಅನ್ನು 2ರಿಂದ ಭಾಗಿಸೋಣ, ಬಳಿಕ 11ಅನ್ನು 2ರಿಂದ ಗುಣಿಸೋಣ. ಏನ್ ಸಿಗುತ್ತೆ? 6ಅನ್ನು 2ರಿಂದ ಭಾಗಿಸಿದ್ರೆ 3, ಪ್ಲಸ್ 11ಅನ್ನು 2ರಿಂದ ಗುಣಿಸಿದ್ರೆ 22. ಸೊ 25 ಅಂತ ಸಿಗುತ್ತೆ ಅಲ್ವಾ. ಸೊ ಇದೇ ಪ್ಯಾಟರ್ನ್ ಅನ್ನು 2ನೇ ಅಡ್ಡ ಸಾಲಿಗೂ 3ನೇ ಅಡ್ಡ ಸಾಲಿಗೂ ಹಾಕಿ ನೋಡೋಣ. ಸೊ 2ನೇ ಅಡ್ಡ ಸಾಲಲ್ಲಿ ಏನಾಗುತ್ತೆ? 8/2 ಪ್ಲಸ್ 6/2 ಅಂತ ಆಗುತ್ತೆ. ಏನಾಗುತ್ತೆ ಆಗ? 8ಅನ್ನು 2ರಿಂದ ಭಾಗಿಸಿದ್ರೆ 4, ಪ್ಲಸ್ 6 2 12. ನಮ್ಗೇನ್ ಸಿಗುತ್ತೆ? 16 ಅಲ್ವಾ. ಓಕೆ, ಇಲ್ಲಿ ಒಂದು ಕೊಟ್ಟಿರುವಂತಹ ಸಂಖ್ಯೆ ಇಲ್ಲಿ ತಪ್ಪಾಗಿದೆ, ಇದು 16 ಆಗ್ಬೇಕು. ಓಕೆ, ಸರಿ. ಸೊ 2ನೇ ಅಡ್ಡ ಸಾಲಲ್ಲೂ ನಮ್ಗೆ ಈ ಪ್ಯಾಟರ್ನ್ ಅಲ್ಲಿ ಮಾಡಿದಾಗ ಉತ್ತರ ಸಿಕ್ಕಿತು. ಈಗ 3ನೇ ಅಡ್ಡ ಸಾಲನ್ನು ಮಾಡೋಣ. ಏನ್ ಮಾಡ್ಬೇಕು? 12ಅನ್ನು 2ರಿಂದ ಭಾಗಿಸ್ಬೇಕು, ಆಮೇಲೆ 5ಅನ್ನು 2ರಿಂದ ಗುಣಿಸ್ಬೇಕು. 12ಅನ್ನು 2ರಿಂದ ಭಾಗಿಸಿದ್ರೆ ಎಷ್ಟು ಸಿಗುತ್ತೆ? 6, ಪ್ಲಸ್ 5 2 10. ಅಂದ್ರೆ ಗೊತ್ತಿಲ್ಲದ ಸಂಖ್ಯೆ ಯಾವುದು? 16. ಸೊ ಕ್ವಶನ್ ಮಾರ್ಕ್ ಜಾಗದಲ್ಲಿ ಏನ್ ಬರುತ್ತೆ? 16 ಅಂತ ಬರುತ್ತೆ. ಸೊ ಯಾವುದು ಸರಿಯಾದ ಉತ್ತರ? ಆಪ್ಷನ್ ಡಿ ಸರಿಯಾದ ಉತ್ತರ. ಅರ್ಥ ಆಯ್ತಲ್ವಾ? ಸರಿ, ಮುಂದಿನ ಲೆಕ್ಕಕ್ಕೆ ಹೋಗೋಣ. ಇಲ್ಲಿ 2 ಚಿತ್ರಗಳನ್ನು ಕೊಟ್ಟಿದ್ದಾರೆ. 2 ಚಿತ್ರಗಳಲ್ಲಿ ಕೊಟ್ಟಿರುವ ಸಂಖ್ಯೆಗಳನ್ನು ನಾವು ಗಮನಿಸುತ್ತಾ 2ನೇ ಚಿತ್ರದಲ್ಲಿ ಬಿಟ್ಟು ಹೋಗಿರುವ ಸಂಖ್ಯೆಯನ್ನು ಕಂಡುಹಿಡಿಬೇಕು. ಈಗ ಮೊದಲನೇ ಚಿತ್ರವನ್ನು ಗಮನಿಸೋಣ. ಇಲ್ಲಿ ನಡುವೆ 38 ಅನ್ನೋ ಸಂಖ್ಯೆ ಬಂದಿದೆ ಅಲ್ವಾ. ಸೊ ಇದು ಹೇಗೆ ಬಂದಿದೆ ಅಂತ ನೋಡೋದಿದ್ರೆ, ಇಲ್ಲಿ 101 ಅನ್ನೋ ಸಂಖ್ಯೆಯನ್ನು ಅದರ ವಿರುದ್ಧ ಜಾಗದಲ್ಲಿರುವ 15 ಅನ್ನೋ ಸಂಖ್ಯೆಗೆ ಕೂಡಿಸ್ಬೇಕು. 101 ಪ್ಲಸ್ 15 ಅಂದ್ರೆ ಎಷ್ಟು? 116 ಅಲ್ವಾ. ಆಮೇಲೆ ಈ 35 ಅನ್ನೋ ಸಂಖ್ಯೆಯನ್ನು ಅದರ ವಿರುದ್ಧ ಜಾಗದಲ್ಲಿರುವ 43 ಅನ್ನೋ ಸಂಖ್ಯೆಗೆ ಕೂಡಿಸ್ಬೇಕು. 35 ಪ್ಲಸ್ 43 ಅಂದ್ರೆ ಎಷ್ಟು? 78. ಇವಾಗ ಈ 2 ಸಂಖ್ಯೆಗಳನ್ನು ಒಂದರಿಂದ ಒಂದನ್ನು ಕಳಿಬೇಕು. ಸೊ ಕಳೆದ್ರೆ ಏನ್ ಸಿಗುತ್ತೆ? 38 ಅಂತ ಸಿಗುತ್ತೆ ಅಲ್ವಾ. ಈಗ ಅದೇ ತರ 2ನೇ ಚಿತ್ರದಲ್ಲೂ ಅದೇ ಲಾಜಿಕ್ ಯೂಸ್ ಮಾಡೋಣ. 48 ಮತ್ತು 184 ಇವೆರಡನ್ನು ಕೂಡಬೇಕು. 48 ಪ್ಲಸ್ 184 ಅಂತ ಅಂದ್ರೆ 232 ಅಲ್ವಾ. ಆಮೇಲೆ ಈ 56 ಹಾಗೂ 34 ಅನ್ನೋ ಸಂಖ್ಯೆಗಳನ್ನು ಕೂಡಬೇಕು. 56 ಪ್ಲಸ್ 34 ಅಂತ ಅಂದ್ರೆ 90 ಅಂತ ಬರುತ್ತೆ ಅಲ್ವಾ. ಈಗ 232ರಿಂದ 90 ಕಳೆದ್ರೆ ಏನ್ ಸಿಗುತ್ತೆ? 232ರಿಂದ 90 ಕಳೆದ್ರೆ ನಮ್ಗೆ 142 ಅಂತ ಸಿಗುತ್ತೆ. ಹಾಗಿದ್ರೆ ಈ ಪ್ರಶ್ನಾರ್ಥಕ ಚಿಹ್ನೆ ಇದ್ದಲ್ಲಿ ಯಾವ ಸಂಖ್ಯೆ ಬರಬೇಕು? ಇಲ್ಲಿ 142 ಅನ್ನೋ ಸಂಖ್ಯೆ ಬರಬೇಕು. ಎಲ್ಲಿದೆ?
ಆಯ್ಕೆ ಸಿ ಯಲ್ಲಿ 142 ಅಂತ ಇದೆ. ಇದು ಸರಿಯಾದ ಉತ್ತರ. ಅರ್ಥ ಆಯ್ತಲ್ವಾ? ಸರಿ, ಮುಂದಿನ ಲೆಕ್ಕಕ್ಕೆ ಹೋಗೋಣ. ಈಗ ಇದೇ ಟಾಪಿಕ್ನಲ್ಲಿ 3ನೇ ಲೆಕ್ಕ ಮಾಡೋಣ. ಇಲ್ಲಿ 3 ಚಿತ್ರಗಳನ್ನು ಕೊಡಲಾಗಿದೆ. ಮೊದಲಿನ 2 ಚಿತ್ರದಲ್ಲಿರುವ ಸಂಖ್ಯೆಗಳನ್ನು ನೋಡಿಕೊಂಡು ಅವುಗಳ ಸಂಬಂಧವನ್ನು ನಾವು ಗಮನಿಸಿಕೊಂಡು 3ನೇ ಚಿತ್ರದ ಸಂಖ್ಯೆಯನ್ನು ಕಂಡುಹಿಡಿಬೇಕು. ಈಗ ಮೊದಲನೇ ಚಿತ್ರ ನೋಡೋಣ. ಇಲ್ಲಿ ನಡುವೆ 80 ಅಂತ ಇದೆ. ಈಗ 15, 2, 5, 6 ಈ ಸಂಖ್ಯೆಗಳನ್ನು ಬಳಸಿ ನಡುವೆ 80 ಬರುವ ಹಾಗೆ ಮಾಡಬೇಕು. ಹೇಗೆ ಮಾಡೋದು? ಇಲ್ಲಿ 15 ಮತ್ತು 5 ಸಂಖ್ಯೆಗಳನ್ನು ನಾವು ಒಂದರಿಂದ ಒಂದು ಕಳೆಯೋಣ. ಕಳೆದಾಗ ಏನು ಬರುತ್ತೆ? 10 ಅಲ್ವಾ? ಇಲ್ಲಿ 2 ಮತ್ತು 6 ಇವೆರಡನ್ನು ಕೂಡಿಸೋಣ. ಏನು ಬರುತ್ತೆ? 8. ಈಗ 10 ಮತ್ತು 8ಅನ್ನು ಗುಣಿಸಿದರೆ ನಮಗೆ ಏನು ಸಿಗುತ್ತೆ? 80 ಸಿಗುತ್ತೆ ಅಲ್ವಾ? ಈಗ ಇದೇ ಪ್ಯಾಟರ್ನನ್ನು 2ನೇ ಚಿತ್ರದಲ್ಲೂ ಮಾಡಿದರೆ ಏನಾಗುತ್ತೆ? 9ರಿಂದ 4 ಕಳೆದ್ರೆ 5 ಬರುತ್ತೆ. 7 ಮತ್ತು 6ಅನ್ನು ಕೂಡಿಸಿದ್ರೆ 13 ಅಂತ ಬರುತ್ತೆ. ಈಗ 5, 13 ಇವೆರಡನ್ನು ಗುಣಿಸಿದರೆ ನಮಗೇನು ಸಿಗುತ್ತೆ? ನಮಗೆ 65 ಸಿಗುತ್ತೆ ಅಲ್ವಾ? ಹಾಗಿದ್ರೆ ಈಗ 3ನೇ ಚಿತ್ರದಲ್ಲಿ ಏನು ಮಾಡಬೇಕು? 13ರಿಂದ 11ಅನ್ನು ಕಳಿಬೇಕು. ಏನು ಸಿಗುತ್ತೆ? 2. 16 ಮತ್ತು 8ಅನ್ನು ಕೂಡಿಸ್ಬೇಕು. ಏನು ಸಿಗುತ್ತೆ? 24 ಅಲ್ವಾ? ಈಗ 2 ಮತ್ತು 24 ಇವೆರಡನ್ನು ಗುಣಿಸಿದರೆ ನಮಗೇನು ಸಿಗುತ್ತೆ? 48 ಅಂತ ಸಿಗುತ್ತೆ. ಹಾಗಿದ್ರೆ ಇಲ್ಲಿ ಪ್ರಶ್ನಾರ್ಥಕ ಚಿಹ್ನೆ ಇದ್ದಲ್ಲಿ ಏನು ಬರಬೇಕು? 48. ಎಲ್ಲಿದೆ? ಆಪ್ಷನ್ ಎ ಯಲ್ಲಿ 48 ಅಂತ ಇದೆ. ಇದು ಸರಿಯಾದ ಉತ್ತರ. ಅರ್ಥ ಆಯ್ತಲ್ವಾ? ಈಗ 4ನೇ ಲೆಕ್ಕ ಮಾಡೋಣ. ಇಲ್ಲಿ ಕೊಟ್ಟಿರುವಂತಹ 3 ಚಿತ್ರಗಳನ್ನು ಗಮನಿಸಿ. ಇಲ್ಲಿ 3ನೇ ಚಿತ್ರದಲ್ಲಿ ನಡುವಿನಲ್ಲಿ ಯಾವ ಸಂಖ್ಯೆ? ಇದನ್ನು ನಾವು ಕಂಡುಹಿಡಿಬೇಕು ಅಲ್ವಾ? ಸೊ ಹೇಗೆ ಮಾಡೋದು? ಮೊದಲಿನ ಚಿತ್ರ ಗಮನಿಸಿ ಹಾಗೂ 2ನೇ ಚಿತ್ರ ಗಮನಿಸಿ. ಸುತ್ತಲೂ ಇರುವ ಸಂಖ್ಯೆಗಳನ್ನು ಗಮನಿಸುತ್ತಾ ನಡುವಿನ ಸಂಖ್ಯೆ ಉತ್ತರ ಬರುವ ಹಾಗೆ ನಾವೇನಾದರೂ ಮಾಡಬೇಕು. ಸೊ ಹೇಗೆ ಮಾಡೋದು? ಈಗ ಮೊದಲಿನ ಚಿತ್ರದಲ್ಲಿ ಕೆಳಗಿನ 3 ಸಂಖ್ಯೆಗಳನ್ನು ಗಮನಿಸಿ. 234 ಅಂತ ತಗೊಂಡ್ರೆ 234. ಅದೇ ಥರ ಮೇಲಿನ 3 ಸಂಖ್ಯೆಗಳನ್ನು 165 ಅಂತ ತಗೊಂಡ್ರೆ 165. ಇವೆರಡನ್ನು ನಾವು ಮೈನಸ್ ಮಾಡಿದರೆ ನಮಗೇನು ಸಿಗುತ್ತೆ? 234ರಿಂದ 165ಅನ್ನು ಕಳೆದರೆ 69 ಅನ್ನೋ ಸಂಖ್ಯೆ ಸಿಗುತ್ತೆ. ಅದೇ ನಮಗೆ ನಡುವಿನಲ್ಲಿ ಇದೆ ಅಲ್ವಾ? ಇದೇ ಥರ 2ನೇ ಚಿತ್ರದಲ್ಲಿ ಕೆಳಗಿನ 3 ಸಂಖ್ಯೆಗಳು 468 ಅಲ್ವಾ? 468 ಇದರಿಂದ ಯಾವುದನ್ನು ಕಳಿಬೇಕು? 220 ಅಲ್ವಾ? 220 ಇದನ್ನು ಕಳೆದ್ರೆ ನಮಗೇನು ಸಿಗುತ್ತೆ? 248 ಅನ್ನೋ ಸಂಖ್ಯೆ ಸಿಗುತ್ತೆ. ಅದೇ ಆ ವೃತ್ತದ ನಡುವಿನಲ್ಲಿ ಇರೋ ಸಂಖ್ಯೆ ಅಲ್ವಾ? ಹಾಗಿದ್ರೆ ಈಗ 3ನೇ ಚಿತ್ರವನ್ನು ಗಮನಿಸಿ. ಏನು ಉತ್ತರ ಬರುತ್ತೆ? ಏನು ಮಾಡಬೇಕು? 791ರಿಂದ ಯಾವುದನ್ನು ಕಳಿಬೇಕು? 533. 533 ಇದನ್ನು ಕಳೆದ್ರೆ ನಮ್ಗೆ ಏನು ಬರುತ್ತೆ? ಇದನ್ನು ಕಳೆದ್ರೆ ನಮಗೆ 258 ಅನ್ನೋ ಉತ್ತರ ಬರುತ್ತೆ. ಇದೆಲ್ಲಿದೆ? ಆಪ್ಷನ್ ಬಿ ಯಲ್ಲಿ ಇದೆ. ಅರ್ಥ ಆಯ್ತಲ್ವಾ? ಸರಿ, ಇವತ್ತಿನ ಸಂಚಿಕೆಯ ಕೊನೆಯ ಲೆಕ್ಕ ಮಾಡೋಣ. ಇಲ್ಲೂ ಸಹ ನಾವು ಬಿಟ್ಟು ಹೋಗಿರುವ ಸಂಖ್ಯೆಯನ್ನು ಕಂಡುಹಿಡಿಬೇಕು. ಸೊ ಮೊದಲನೇ 2 ಚಿತ್ರವನ್ನು ಗಮನಿಸಿ. ಇಲ್ಲಿ ಸುತ್ತಲೂ ಇರುವ 4 ಸಂಖ್ಯೆಗಳನ್ನು ಬಳಸಿ ನಡುವಿನ ಸಂಖ್ಯೆ ಬರುವ ಹಾಗೆ ಮಾಡಬೇಕು. ಸೊ ಮೊದಲನೇ ಚಿತ್ರದಲ್ಲಿ ನಡುವಿನ ಸಂಖ್ಯೆ 63 ಅಂತ ಇದೆ. ಸುತ್ತಲೂ ಇರುವ 4 ಸಂಖ್ಯೆಗಳನ್ನು ಬಳಸಿ ನಾವು ಹೇಗೆ 63 ಬರುವ ಹಾಗೆ ಮಾಡಬಹುದು? ಸ್ವಲ್ಪ ಆಲೋಚಿಸಿ. ಇದು ಬಹಳ ಸುಲಭವಾಗಿದೆ. ಇಲ್ಲಿ 6 ಮತ್ತು 8 ಅನ್ನುವ ಸಂಖ್ಯೆಗಳನ್ನು ಗುಣಿಸಿದ್ರೆ ನಮ್ಗೆ ಏನ್ ಸಿಗುತ್ತೆ? 48 ಅಲ್ವಾ? ಅದೇ ತರ ಇಲ್ಲಿ 5 ಮತ್ತು 3 ಅನ್ನೋ ಸಂಖ್ಯೆಗಳನ್ನು ಗುಣಿಸಿದ್ರೆ ನಮ್ಗೆ ಏನ್ ಸಿಗುತ್ತೆ? 15. ಈಗ ಈ
48 ಮತ್ತು 15 ಅನ್ನುವ ಸಂಖ್ಯೆಗಳನ್ನು ಕೂಡಿಸಿದ್ರೆ ನಮ್ಗೇನ್ ಸಿಗುತ್ತೆ? 48 ಪ್ಲಸ್ 15 ಮಾಡಿದ್ರೆ ನಮ್ಗೆ 63 ಅನ್ನೋ ಸಂಖ್ಯೆ ಸಿಗುತ್ತೆ. ಅದು ನಡುವಿನಲ್ಲಿರುವ ಸಂಖ್ಯೆ ಅಲ್ವಾ? ಅದೇ ತರ ಎರಡನೇ ಚಿತ್ರದಲ್ಲಿ ನೋಡೋಣ. ಏನ್ ಮಾಡ್ಬೇಕು? ಈ 3 ಮತ್ತು 9 ಇವೆರಡನ್ನು ಗುಣಿಸ್ಬೇಕು. ಏನ್ ಸಿಗುತ್ತೆ? 27. ಈ 2 ಮತ್ತೆ 7 ಇವುಗಳೆರಡನ್ನು ಗುಣಿಸಿದ್ರೆ 14 ಸಿಗುತ್ತೆ. ಈಗ ಈ 27 ಮತ್ತು 14 ಕೂಡಿಸಿದ್ರೆ ಏನ್ ಸಿಗುತ್ತೆ? 41 ಅನ್ನೋ ಸಂಖ್ಯೆ ಸಿಗುತ್ತೆ. 41 ಅನ್ನೋ ಸಂಖ್ಯೆ ಎಲ್ಲಿದೆ? ನಡುವಿನಲ್ಲಿದೆ ಅಲ್ವಾ? ಅದೇ ತರ ಹಾಗಿದ್ರೆ ಮೂರನೇ ಚಿತ್ರದಲ್ಲಿ ಏನ್ ಮಾಡ್ಬೇಕು? 8 ಮತ್ತೆ 5 ಗುಣಿಸ್ಬೇಕು. 8 5 40 ಅಂತ ಸಿಗುತ್ತೆ. 6 ಮತ್ತು 7 ಗುಣಿಸ್ಬೇಕು. 6 7 42 ಅಂತ ಸಿಗುತ್ತೆ. ಹಾಗಿದ್ರೆ ಇಲ್ಲಿ 40 ಪ್ಲಸ್ 42 ಮಾಡಿದ್ರೆ ಏನ್ ಸಿಗುತ್ತೆ? 82. ಹಾಗಿದ್ರೆ ಕ್ವಶನ್ ಮಾರ್ಕ್ ಇದ್ದಲ್ಲಿ ಏನ್ ಬರ್ಬೇಕು? 82 ಅನ್ನೋದು ಬರ್ಬೇಕು. ಎಲ್ಲಿದೆ? ಆಪ್ಷನ್ ಡಿ ಅಲ್ಲಿ ಇದೆ. ಅರ್ಥ ಆಯ್ತಲ್ವಾ? ಸರಿ, ಹಾಗಿದ್ರೆ ಇಂತಹ ಲೆಕ್ಕಗಳನ್ನು ಅಭ್ಯಾಸ ಮಾಡ್ತಾ ಇರಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ಲೆಕ್ಕಗಳನ್ನು ಮಾಡೋಣ. ಆಲ್ ದಿ ಬೆಸ್ಟ್.